ನಮಸ್ಕಾರ ವೀಕ್ಷಕರೇ. ಕಾಂಗ್ರೆಸ್ ಸೇರಿರೋ ವಿನೇಶ್ ಫೋಗತ್ಗೆ ಭಾರತೀಯರು ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಆದ್ರೆ ಈ ಬೆಳವಣಿಗೆ ಬೆನ್ನಲ್ಲೇ ಇಷ್ಟು ವರ್ಷಗಳ ಕಾಲ ತೆರೆ ಮರೆಯಲ್ಲಿದ್ದ ಸತ್ಯಗಳೆಲ್ಲ ಆಚೆ ಬರ್ತಾ ಇದೆ. ವಿನೇಶ್ ಫೋಗತ್ ಟ್ರೇನರ್ ಅವರ ಅಂಕಲ್ ಕೂಡ ವಿನೇಶ್ ನಡೆಯನ್ನ ವಿರೋಧಿಸಿದ್ದಾರೆ. ಆಕೆ ಕಾಂಗ್ರೆಸ್ ಬದಲು ಬಿಜೆಪಿ ಸೇರ್ಬೇಕಿತ್ತು ಅಂತ ಹೇಳಿಕೆ ನೀಡಿರೋದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಒಂದು ಕಡೆ ವಿನೇಶ್ ಹಾಗೂ ಸಹಚರರು ಮಾಡಿರೋ ಆರೋಪದಿಂದ WFI ಸ್ಥಾನದಿಂದ ಕೆಳಗಿಳಿದಿದ್ದ ಬ್ರಿಜ್ಭೂಷಣ್ ಸಿಂಗ್ ಇನ್ನೊಂದು ಸ್ಫೋಟಕ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನೊಂದು ಕಡೆ ಈಗಿನ WFI ಅಧ್ಯಕ್ಷ ಅವರಿಬ್ಬರು ಮಾಡಿರೋದು ದೇಶದ್ರೋಹದ ಕೆಲಸ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಎಲ್ಲರ ಕಣ್ಣಿದ್ದಿದ್ದು ಇವರಿಬ್ಬರ ಜೊತೆಗೆ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದ ರೆಸ್ಲರ್ ಸಾಕ್ಷಿ ಮಲಿಕ್ ಮೇಲೆ ಆಕೆ ಯೂಟರ್ನ್ ಹೊಡೆದಿದ್ದಾಳೆ. ಹಾಗಿದ್ರೆ ವಿನೇಶ್ ಹೇಳಿದ್ದ 6 ಸುಳ್ಳುಗಳು ಯಾವುದು? ಆಕೆಯಿಂದ ದೇಶಕ್ಕೆ ಏನೆಲ್ಲ ನಷ್ಟ ಆಯಿತು? ಆಕೆಗೆ ನಕಲಿ ಚಿನ್ನದ ಪದಕ ಕೊಟ್ಟ ಅಸಲಿ ಉದ್ದೇಶ ಏನು? ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸುಮಾರು 2 ವರ್ಷಗಳ ಹೋರಾಟ ಇನ್ನೇನು ಅನುಮಾನ ದಟ್ಟವಾಗ್ತಾ ಇದೆ ಅನ್ನೋ ಹೊತ್ತಲ್ಲಿ, ಹೌದು ಜನರೇ, ನೀವು ಅಂದ್ಕೊಂಡಿದ್ದೆ ಸರಿ, ನಾವಿಬ್ಬರು ಕಾಂಗ್ರೆಸ್ ಕಡೆಯವರು ಅನ್ನೋದನ್ನ ಸಾಬೀತು ಮಾಡಿದ್ರು ಬಜರಂಗ್ ಪುನಿಯಾ ಹಾಗೂ ವಿನೇಶ್ ಫೋಗತ್. ಆಕೆ ಹಾಕಿದ್ದ ಕಣ್ಣೀರು ಕಂಡು ಅಯ್ಯೋ ಪಾಪ ಅಂದವರೆಲ್ಲ ಈಗ ಚೀತು ಅಂತಿದ್ದಾರೆ. ಆಕೆ ಕಾಂಗ್ರೆಸ್ ಸೇರ್ಪಡೆಯ ನಿರ್ಧಾರವನ್ನ ಸ್ವತಃ ಆಕೆಯ ಕುಟುಂಬಸ್ಥರು ಹಾಗೂ ಆಕೆಗೆ ರೆಸ್ಲಿಂಗ್ ಟ್ರೇನರ್ ಕೊಟ್ಟ ಮಹಾವೀರ್ ಫೋಗತ್ ವಿರೋಧಿಸ್ತಾ ಇದ್ದಾರೆ. ಅವಳಿಗೆ ನಾನು ಕೇವಲ ಕ್ರೀಡೆಯಲ್ಲಿ ಮಾತ್ರ ಗಮನ ಹರಿಸು, ಒಲಿಂಪಿಕ್ಸ್ಗೆ ತಯಾರಿ ನಡೆಸುವಂತ ಪರಿಪರಿಯಾಗಿ ಹೇಳಿದ್ದೆ. ಆದ್ರೆ ಅವಳು ನನ್ನ ಮಾತನ್ನ ಕೇಳಲಿಲ್ಲ. ಆಕೆ ಕಾಂಗ್ರೆಸ್ ಸೇರಿರೋದು ಖಂಡಿತ ನಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಇನ್ನೊಂದು ವಿಷಯವನ್ನ ಹೇಳ್ತಾರೆ. ಆಕೆ ಕಾಂಗ್ರೆಸ್ ಸೇರೋ ಬದಲಿಗೆ ಬಿಜೆಪಿಯನ್ನ ಸೇರ್ಬೇಕಿತ್ತು ಅಂತ. ಇದು ಕೂಡ ಸಿಕ್ಕಾಪಟ್ಟೆ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಆದ್ರೆ ಈ ಮಾತು ಬರೋದಕ್ಕೆ ಹಲವು ಕಾರಣಗಳಿವೆ. ಅದೇನೆಂದ್ರೆ, ಮಹಾವೀರ್ ಫೋಗತ್ ಕುಟುಂಬಸ್ಥರು ಮೂಲತಃ ಬಿಜೆಪಿ ಬೆಂಬಲಿಗರು ಹಾಗೂ ಅವರ ಕುಟುಂಬದಲ್ಲೇ ಬಿಜೆಪಿ ನಾಯಕರಿದ್ದಾರೆ. ಇನ್ನೊಂದು ಕಾರಣ ಏನಂದ್ರೆ, ವಿನೇಶ್ ಫೋಗತ್ ರಾಜಕೀಯಕ್ಕಾಗಿ ಇಷ್ಟೆಲ್ಲಾ ರಂಪ ಮಾಡಿ ಮೋದಿ ಹೆಸರು ಹಾಳು ಮಾಡೋದಕ್ಕೆ ಯತ್ನಿಸಿದ್ರು. ಆದ್ರೂ ಕೂಡ ಒಬ್ಬ ಕ್ರೀಡಾಪಟುಗೆ ಅನ್ಯಾಯ ಆಗ್ಬಾರ್ದು ಅಂತ ಆಕೆಯನ್ನ ಒಲಿಂಪಿಕ್ಸ್ಗೆ ಕಳಿಸಲಾಯಿತು. ವೀಸಾ ಸಮಸ್ಯೆ ಆದಾಗ್ಲೂ ಮೋದಿ ಸರ್ಕಾರವೇ ಸಹಾಯ ಮಾಡಿತು. ಅಲ್ಲೂ ತೂಕ ಆಚೆ ಈಚೆ ಆಗಿ ಗೋಲ್ಮಾಲ್ ಮಾಡಿಕೊಂಡಾಗ್ಲೂ ಮೋದಿ ಸರ್ಕಾರವೇ ಆಕೆಗೆ ಅವಕಾಶ ಸಿಗೋದಕ್ಕೆ ಪ್ರಯತ್ನ ಪಡ್ತು. ಆದ್ರೆ ಕೊನೆಗೆ ಹೋಗಿ ಸೇರಿದ್ದು ಕಾಂಗ್ರೆಸ್ಗೆ. ಆದ್ರಿಂದ ಇದೊಂಥರ ನಿಯತ್ತಿಲ್ಲದವರು ಮಾಡೋ ಕೆಲಸ ಅನ್ನೋ ಕಾರಣಕ್ಕೆ ಅವರು ಹೀಗೆ ಹೇಳಿರ್ಬೋದು ಎನ್ನಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಕೂಡ ಮಹಾವೀರ್ ಫೋಗತ್ ಹೇಳ್ತಾರೆ. ಅದೇನೆಂದ್ರೆ, ಬೇಡ ಅಂದ್ರೂ ರಾಜಕೀಯದ ದಾರಿಯನ್ನೇ ವಿನೇಶ್ ಹಿಡಿದ್ಲು. ಆದ್ರೆ ಕಾಂಗ್ರೆಸ್ ಸೇರುವಾಗ ಕೊನೆ ಪಕ್ಷ ಒಂದು ಮಾತನ್ನು ಕೂಡ ನನಗೆ ಹೇಳಲಿಲ್ಲ ಅಂತ ಬೇಸರ ಮಾಡ್ಕೊಂಡಿದ್ದಾರೆ. ಅಂದ್ಹಾಗೆ ಆಕೆ ಬಿಜೆಪಿ ಸೇರಿದಿದ್ರೆ ಪರಮ ಪಾವನೆ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಮೊದಲನೇದಾಗಿ ಆಕೆ ಇಷ್ಟೆಲ್ಲ ರಂಪ ಮಾಡಿ ರಾಜಕೀಯಕ್ಕೆ ಬಂದಿದ್ದೇ ತಪ್ಪು. ಒಂದು ವೇಳೆ ಬಿಜೆಪಿಗೆ ಸೇರಿದಿದ್ರೆ ಒಪ್ಪಂದ ಮಾಡ್ಕೊಂಡೇ ಒಲಿಂಪಿಕ್ಸ್ಗೆ ಕಳಿಸಿದ್ದು ಅನ್ನೋ ಆರೋಪ ಬರ್ತಾ ಇತ್ತು. ಆರೋಪ ಮಾಡಿದವರನ್ನ ಸೇರಿಸಿಕೊಂಡು ಕೇಸ್ ಖುಲಾಸೆ ಮಾಡಿದ್ರು ಅಂತ ಮೋದಿ ಹೆಸರು ಹಾಳಾಗ್ತಾ ಇತ್ತು. ತಪ್ಪು ಮಾಡಿದವರು ಬಿಜೆಪಿಗೆ ಸೇರ್ಕೊಂಡ್ರೆ ಶುದ್ಧರಾಗ್ತಾರೆ ಅನ್ನೋ ಆರೋಪ ದಟ್ಟವಾಗ್ತಾ ಇತ್ತು. ಆದರೆ ನೀವು ಇಲ್ಲಿ ಗಮನಿಸಬೇಕಾದ ಅಂಶ ಒಂದಿದೆ. ವಿನೇಶ್ ಫೈನಲ್ಗೆ ಹೋದಾಗ ಯಾರೆಲ್ಲ ಮೋದಿಯನ್ನ ಮಣಿಸಿದ ವೀರನಾರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡು ಸೆಲೆಬ್ರೇಟ್ ಮಾಡಿದ್ರೋ ಆ ಎಡಚರರ್ ಯಾರು ಕೂಡ ಈಗ ಒಂದೇ ಒಂದು ಮಾತನ್ನ ಆಡ್ತಾ ಇಲ್ಲ. ಬೇಕಿದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಎಡಚರರ ಪ್ರೊಫೈಲ್ ಚೆಕ್ ಮಾಡಿ. ಒಂದು ವೇಳೆ ವಿನೇಶ್ ಬಿಜೆಪಿಗೆ ಸೇರಿದಿದ್ರೆ ಮತ್ತೆ ಅವರೆಲ್ಲ ಆಕ್ಟಿವ್ ಆಗ್ತಾ ಇದ್ರು. ಇನ್ನು ಈ ಬೆಳವಣಿಗೆ ಬೆನ್ನಲ್ಲೇ ವಿನೇಶ್ ಕುರಿತಂತೆ ಹಳೆಯ ಸತ್ಯಗಳೆಲ್ಲ ಆಚೆ ಬರ್ತಾ ಇವೆ ಅನ್ನೋದನ್ನ ಹೇಳಿದ್ವಿ. ಮೋದಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕುಳಿತ ವಿನೇಶ್ ಕಳೆದ 12 ತಿಂಗಳಲ್ಲಿ ಮಾಡಿದ್ದ 6 ಆರೋಪಗಳು ಮಹಾ ಸುಳ್ಳು ಅನ್ನೋದು ದಾಖಲೆ ಸಮೇತ ಬಯಲಾಗ್ತಾ ಇದೆ. ಸುಳ್ಳು ನಂಬರ್ 1, ಮಹಿಳಾ ಫಿಸಿಯೋ ಒಬ್ಬಳ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ವಿನೇಶ್ ಹೇಳಿದ್ಲು. ಆದ್ರೆ ಆಕೆ ಯಾವ ಫಿಸಿಯೋ ಬಗ್ಗೆ ಹೇಳಿದ್ಲೋ ಅವರೇ ಈ ವಿಚಾರವನ್ನ ತಳ್ಳಿ ಹಾಕಿದ್ದಾರೆ. ಸುಳ್ಳು ನಂಬರ್ 2, 2015ರಲ್ಲಿ ಟರ್ಕಿ ಪ್ರವಾಸದಲ್ಲಿ ಬ್ರಿಜ್ಭೂಷಣ್ ಸಿಂಗ್ ತಮ್ಮ ಮೇಲೆ ದೌರ್ಜನ್ಯ ಎಸಗಿದ್ರು ಅಂತ ವಿನೇಶ್ ಹೇಳಿದ್ಲು. ಆದ್ರೆ 2015ರ ಟರ್ಕಿ ಟೂರ್ನಿಗೆ ಬ್ರಿಜ್ಭೂಷಣ್ ಹೋಗಿರ್ಲಿಲ್ಲ ಅನ್ನೋದು ಸಾಬೀತಾಗಿದೆ. ಸುಳ್ಳು ನಂಬರ್ 3, 2016ರ ಮಂಗೋಲಿಯಾ ಪ್ರವಾಸದಲ್ಲೂ ದೌರ್ಜನ್ಯ ನಡೆಸಿದ್ರು ಅನ್ನೋ ಆರೋಪ ಮಾಡಿದ್ಲು. ಆದ್ರೆ ಮೇರಿ ಕೋಮ್ ನೇತೃತ್ವದ ಕಮಿಟಿಯ ತನಿಖೆಯಲ್ಲಿ ಆ ಟೂರ್ನಿಗೂ ಬ್ರಿಜ್ಭೂಷಣ್ ಹೋಗಿರ್ಲಿಲ್ಲ ಅನ್ನೋದು ಸಾಬೀತಾಗಿದೆ. ಸುಳ್ಳು ನಂಬರ್ 4, ನಾನು ಒಬ್ಬಳೇ ಅಲ್ಲ, ಸಾವಿರಾರು ಹುಡುಗಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋ ಆರೋಪವನ್ನ ಮಾಡಿದ್ಲು. ಆದ್ರೆ ಒಬ್ಬ ಹುಡುಗಿ ಹೆಸರನ್ನು ಕೂಡ ವಿನೇಶ್ ಹೇಳಿರ್ಲಿಲ್ಲ. ಸುಳ್ಳು ನಂಬರ್ 5, ಮೋದಿ ಸರ್ಕಾರ ಕ್ರೀಡೆಯಲ್ಲಿ ರಾಜಕೀಯ ಮಾಡ್ತಾ ಇದೆ, ನಮಗೆಲ್ಲ ಅನ್ಯಾಯ ಮಾಡಿದೆ ಅಂತ ಆರೋಪಿಸಿದ್ಲು. 2024ರ ಒಲಿಂಪಿಕ್ಸ್ಗೆ ಆಕೆಯನ್ನ ಕಳಿಸಿದ್ದು ಅದೇ ಮೋದಿ ಸರ್ಕಾರ. ಸುಳ್ಳು ನಂಬರ್ 6,
ನಾವು ಮಾಡ್ತಾ ಇರೋ ಹೋರಾಟದಲ್ಲಿ ಯಾವ ರಾಜಕೀಯ ಹಸ್ತಕ್ಷೇಪ ಇಲ್ಲ, ನ್ಯಾಯಕ್ಕಾಗಿ ಹೋರಾಟ ಅಂತ ಹೇಳಿದ್ಲು. ಆದ್ರೆ ಈಗ ನೇರವಾಗಿ ಕಾಂಗ್ರೆಸ್ ಸೇರ್ಪಡೆ ಆಗಿ ಯಾವುದು ನಿಜ ಅನ್ನೋದು ಜಗತ್ತಿಗೆ ತೋರಿಸಿದ್ದಾರೆ. ಇನ್ನು ಈಕೆ ಹಾಗೂ ಈಕೆಯ ಸಹಚರರ ಡ್ರಾಮಾದಿಂದ ನಿಜವಾದ ಕ್ರೀಡಾಪಟುಗಳಿಗೆ ಅನ್ಯಾಯ ಆಗಿದೆ. ಈ ಸಂಬಂಧ ಪ್ರತಿಕ್ರಿಯೆ ನೀಡಿರೋ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ಈಗಿನ ಅಧ್ಯಕ್ಷ ಈಕೆ ದೆಸೆಯಿಂದ ದೇಶಕ್ಕೆ 6 ಪದಕಗಳು ಮಿಸ್ ಆದವು ಅಂತ ಹೇಳಿದ್ದಾರೆ. ಈಕೆ ಹಾಗೂ ಈಕೆ ಸ್ನೇಹಿತರ ರಾಜಕೀಯ ತೆಬಲಿಂದ ಕ್ರೀಡೆಯ ವಾತಾವರಣವೇ ಹಾಳಾಯಿತು. ಬೇರೆಯವರಿಗೂ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ಲಿಲ್ಲ. ಈಕೆಯೂ ಕೂಡ ಸರಿಯಾಗಿ ರೆಸ್ಲಿಂಗ್ನತ್ತ ಗಮನ ಹರಿಸಲಿಲ್ಲ. ಪ್ರೊಟೆಸ್ಟ್ ಅಂತ ಹೇಳಿ ಈಗ ನೋಡಿದರೆ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ವಿನೇಶ್ ಹಾಗೂ ಬಜರಂಗ್ ಪುನಿಯಾ ಇಬ್ಬರು ದೇಶದ್ರೋಹದ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಬ್ರಿಜ್ಭೂಷಣ್ ಸಿಂಗ್ ಇನ್ನೊಂದು ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಒಲಿಂಪಿಕ್ಸ್ ಟ್ರಯಲ್ ವೇಳೆಯೇ ವಿನೇಶ್ ರನ್ನ ಭಾರತದ ಇನ್ನೊಬ್ಬ ಲೇಡಿ ರೆಸ್ಲರ್ ಸೋಲಿಸಿರ್ತಾಳೆ. ಆಕೆ ಮೇಲೆ ಹೊಟ್ಟೆ ಕಿಚ್ಚಿಂದ ತನ್ನ ನಿಜವಾದ ತೂಕ ಅಲ್ಲದೆ ಇದ್ರೂ 2 ವೆಯ್ಟ್ ಕ್ಯಾಟಗರಿಯಲ್ಲಿ ಟ್ರಯಲ್ ಕೊಟ್ಟಿದ್ಲು. ದೌರ್ಜನ್ಯದ ಟ್ರಂಪ್ ಕಾರ್ಡ್ ಪ್ಲೇ ಮಾಡಿ ಆಕೆಯನ್ನ ಕೂರಿಸಿ ವಿನೇಶ್ ಒಲಿಂಪಿಕ್ಸ್ಗೆ ಹೋದ್ಲು. ಆದ್ರೆ ಯಾರು ಬಿಟ್ರು ಕರ್ಮ ಬಿಡಲ್ಲ ಅನ್ನೋ ಹಾಗೆ ಫೈನಲ್ನಲ್ಲಿ ದೇವರು ಸರಿಯಾದ ಶಿಕ್ಷೆಯನ್ನೇ ಕೊಟ್ರು ಅಂತ ಹೇಳಿದ್ದಾರೆ. ಇನ್ನು ಇವರಿಬ್ಬರ ಜೊತೆಗೆ ಹೈಲೈಟ್ ಆಗಿದ್ದ ರೆಸ್ಲರ್ ಅಂದ್ರೆ ಅದು ಸಾಕ್ಷಿ ಮಲಿಕ್. ಇವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ಸಾಕ್ಷಿ ಮಲಿಕ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಅಷ್ಟರಲ್ಲೇ ಮಾಧ್ಯಮದ ಮುಂದೆ ಬಂದಿರೋ ಸಾಕ್ಷಿ ಅನಿರೀಕ್ಷಿತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ನನಗೂ ರಾಜಕೀಯದಿಂದ ಸಿಕ್ಕಾಪಟ್ಟೆ ಆಫರ್ಗಳು ಬಂದಿದ್ವು, ಆದ್ರೆ ನಾನು ಎಲ್ಲವನ್ನೂ ತಿರಸ್ಕರಿಸಿದೆ, ಯಾವುದಕ್ಕೂ ಹೋಗ್ಲಿಲ್ಲ. ನಾನು ರೆಸ್ಲರ್ ಆಗಿ ಗುರುತಿಸಿಕೊಂಡಿದ್ದೇನೆ, ಅದರ ಮೇಲೆ ಮಾತ್ರ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ವಿನೇಶ್ ಹಾಗೂ ಬಜರಂಗ್ ಪುನಿಯಾ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದು ಬೇಸರ ತಂದಿದೆ ಅಂತ ಹೇಳಿದ್ದಾರೆ. ಆದ್ರೆ ಮಾಹಿತಿಗಳ ಪ್ರಕಾರ ಸದ್ಯ ಅವರಿಬ್ಬರು ರಾಜಕೀಯಕ್ಕೆ ಹೋಗಿರೋದ್ರಿಂದ ಜನ ಸಿಕ್ಕಾಪಟ್ಟೆ ಉಗಿತಾ ಇದ್ದಾರಲ್ಲ, ಇದನ್ನೆಲ್ಲ ನೋಡಿದ್ಮೇಲೆ ಈ ರೀತಿಯ ಹೇಳಿಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಒಲಿಂಪಿಕ್ಸ್ ಫೈನಲ್ಗೆ ರಿಜೆಕ್ಟ್ ಆಗಿ ಪ್ಯಾರಿಸ್ನಿಂದ ಭಾರತಕ್ಕೆ ಬಂದ ವಿನೇಶ್ಗೆ ಭರ್ಜರಿ ಸ್ವಾಗತ ಮಾಡಲಾಯಿತು. ಹೂವು ಹಾರ ಹಾಕಿ ಮೆರೆಸಿದ್ದನ್ನ ನೋಡಿದ್ರಿ. ಇದೆಲ್ಲದಕ್ಕಿಂತ ಹೆಚ್ಚು ಸದ್ದು ಮಾಡಿದ್ದು ಆಕೆಗೆ ಒಲಿಂಪಿಕ್ಸ್ ಪದಕವನ್ನೇ ಹೋಲುವ ನಕಲಿ ಚಿನ್ನದ ಪದಕವನ್ನ ಮಾಡಿ ಹಾಕಲಾಯಿತು ಅನ್ನೋದು. ಇದರ ಹಿಂದೆ ಕೂಡ ಸಿಕ್ಕಾಪಟ್ಟೆ ಲೆಕ್ಕಾಚಾರ ಇದೆ ಎನ್ನಲಾಗ್ತಾ ಇದೆ. ಈಗ ಈ ಪದಕ ಊರಿನವರು ಕೊಟ್ರು ಅನ್ನೋದು ಗೊತ್ತಿದೆ. ಅದೇ ಇನ್ನು 50 ವರ್ಷ ಬಿಟ್ರೆ ಇದು ಒರಿಜಿನಲ್ ಅಂದ್ರೂ ಜನ ಇಲ್ಲ ಅಂತ ಹೇಳೋದಿಲ್ಲ, ಹಲವರನ್ನ ಯಾಮಾರಿಸಬಹುದು ಎನ್ನಲಾಗ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ, ಪರವಾಗಿಲ್ಲ. ಆದರೆ ಸ್ವಾತಂತ್ರ್ಯ ಬಂದ ಬಳಿಕ ಭಾರತದ ಇತಿಹಾಸವನ್ನ ತಿರುಚಿದ್ದೇ ಹೀಗೆ. ಇದೇ ಸತ್ಯ ಅಂತ 100 ಸಲ ಸುಳ್ಳನ್ನ ಹೇಳಿದ್ರೆ ಯಾವುದು ಸತ್ಯ ಅಂತ ಹುಡುಕುವಷ್ಟು ತಾಳ್ಮೆ, ಯೋಚನೆ, ಆಸಕ್ತಿ ಇಲ್ಲದವರು ಅದನ್ನೇ ನಂಬಿಕೊಳ್ತಾರೆ. ಸಾಲದಕ್ಕೆ ನಾವು ಬುದ್ಧಿಜೀವಿಗಳು ಇದೇ ನಿಜವಾದ ವಿಚಾರ ಅಂತ ಬೇರೆಯವರ ದಾರಿಯನ್ನು ತಪ್ಪಿಸ್ತಾರೆ. ಆದ್ರಿಂದ ಇದನ್ನೆಲ್ಲ ಲೆಕ್ಕ ಹಾಕಿಕೊಂಡೇ ನಕಲಿ ಚಿನ್ನದ ಪದಕ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಕಾಂಗ್ರೆಸ್ನ 2 ಟಿಕೆಟ್ಗೋಸ್ಕರ ಇಷ್ಟು ದಿನ ಭಾರತೀಯರು ಏನೇನೆಲ್ಲ ನೋಡ್ಬೇಕಾಯ್ತು. ಇನ್ನು ಮುಂದೆ ಯಾರನ್ನ ಮುಂದೆ ಬಿಟ್ಟು ಇನ್ಯಾವ ರಾಜಕೀಯ ಸಾಧನೆ ಆಗಲಿದೆಯೋ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.